ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ರಾಗಿ ರೊಟ್ಟಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಒಂದು ಬೌಲು ಹಿಟ್ಟು ತೊಗೊಂಡಿದ್ದೀನಿ, ರಾಗಿ ಹಿಟ್ಟು. ಅದಕ್ಕೆ ತುರಿದಿರುವಂತಹ ಸೋರೆಕಾಯಿ, ತುರಿದಿರುವಂತಹ ತೆಂಗಿನಕಾಯಿ, ಹಾಗೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ, ನೋಡ್ಬಿಟ್ಟು ಕಲಿಸ್ಕೊಳ್ಳಿ. ಹಾಗೆ ನಾನು ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊತಾ ಇದ್ದೆ. ಆ ನೀರನ್ನು ಇದ್ರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಉಂಡೆ ಹದಕ್ಕೆ ತಯಾರು ಮಾಡ್ಕೊತೀನಿ. ಈ ಒಬ್ಬಟ್ಟು ಮಾಡ್ತಾರಲ್ಲ ಆ ಥರ ಒಂದು ಹಾಳೆಯಲ್ಲಿ ತೊಟ್ಕೊಬೋದು. ಇದನ್ನು ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲು ಟೈಮಲ್ಲಿ ತಂಪಾಗೂ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಕಲಿಸ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ತಟ್ಟೋ ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿದಿಬೇಕು, ಚೆನ್ನಾಗಿ ಮಿದಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಉಂಡೆ ಗಾತ್ರ ಆಗಿದೆ. ಈ ಥರ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಬಿಡೋಣ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ 2 ಗಡ್ಡೆ ಈರುಳ್ಳಿ ಹೆಚ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಹಾಗೆ ಅಚ್ಕಾರದ ಪುಡಿ, ಸ್ವಲ್ಪ ಕಲ್ಲುಪ್ಪು ಹಾಕಿ ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ. ಇದನ್ನು ರುಬ್ಬಾಗಿದೆ ಇವಾಗ. ನೋಡಿ, ಇದು ರಾಗಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಈರುಳ್ಳಿ ಚಟ್ನಿ ಅಂತ. ಈಗ ನಾನು ಸಣ್ಣದಾಗಿ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ. ನೋಡಿ, ಇದಕ್ಕೆ ಕಾದಿರೋ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಕ್ತೀನಿ. ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ 2 ಸ್ಪೂನ್ ತೊಗೊಂಡಿದ್ದೆ ನಾನು, ಅದನ್ನು ಹಾಕ್ತೀನಿ. ಇದು ಕೆಂಪಗೆ ಹೊಂಬಣ್ಣ ಬರೋವರೆಗೂ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬಂದಿದೆ. ಇದಕ್ಕೆ ನಾನು ಸಿಪ್ಪೆ ಸಮೇತ ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ, ಘಮ ಬರುತ್ತೆ ಚೆನ್ನಾಗಿ ಅಂತ. ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿರುವಂತಹ ಖಾರ ಇದೆಯಲ್ಲ, ಈರುಳ್ಳಿ ಖಾರ, ಅದನ್ನು ಇದರೊಳಗೆ ಸೇರಿಸ್ಬಿಡೋಣ. ನೋಡಿ, ಈ ಥರ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ರಾಗಿ ರೊಟ್ಟಿ ಜೊತೆಗೆ. ನಾನು ಇದೇ ಥರನೇ ಮಾಡೋದು ಯಾವಾಗಲೂ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸಿಲೆಲ್ಲ ಇರೋದನ್ನೆಲ್ಲ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸಲ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕೆಂಪಗೆ. ಇದು ಸಖತ್ತಾಗಿರುತ್ತೆ ಮಾತ್ರ ತಿನ್ನೋಕ್ಕೆ. ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದಕ್ಕೆ ಅಂತ ಏನಿಲ್ಲ, ಎಲ್ಲರ ಜೊತೆನೂ ತಿನ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಇವಾಗ ಇದು ರೆಡಿಯಾಗಿದೆ. ನಾನಿವಾಗ ಕಾದಿರೋ ತವ ಇಟ್ಟಿದ್ದೀನಿ ಒಲೆ ಮೇಲೆ. ಇದಕ್ಕೆ ಒಂದೊಂದಾಗಿ ತಟ್ಟಿರುವಂತಹ ರಾಗಿ ರೊಟ್ಟಿಯನ್ನು ಇದರೊಳಗಡೆ ಹಾಕ್ತೀನಿ, ಬೇಯಿಸ್ತೀನಿ. ಇವಾಗ ಸಣ್ಣದಾಗಿ ಹೋಲ್ ಮಾಡ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲೆ. ಹಾಕಿ 2 ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಟಿಫನಿಗೆ ತುಂಬ ಚೆನ್ನಾಗಿರುತ್ತೆ. ರಜದಲ್ಲಿ ಮಕ್ಕಳು ಇರ್ತಾರೆ, ಮಾಡಿಕೊಡಿ. ಮುದ್ದೆ ತಿನ್ನಲಿಲ್ದವ್ರು ರೊಟ್ಟಿ ತಿಂತಾರೆ. ಈ ಥರ ತರಕಾರಿ ಎಲ್ಲ ಹಾಕಿಬಿಟ್ಟು ಕೊಟ್ಟರೆ ಕಲರ್ಫುಲ್ಲಾಗಿಯೂ ಇರುತ್ತೆ. ನೋಡಿ, ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊತೀನಿ. ನೋಡಿ ರೆಡಿಯಾಗಿದೆ. ನಾನು ಮೊಸರು ಹಾಗೆ ಚಟ್ನಿ ರಾಗಿ ರೊಟ್ಟಿ ಜೊತೆ ಮಕ್ಕಳಿಗೆ ಸವಿಯಲು ಕೊಡಿ, ಸಿದ್ಧವಾಗಿದೆ. ನೋಡಿ, ನಾನಿಲ್ಲೊಂದು ಪೀಸ್ ಮುರ್ಕೊಂಡಿದ್ದೀನಿ, ಅದರೊಳಗೆ ಅದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.